ಪ್ರಜ್ಞಾಪೂರ್ವಕವಾಗಿ ಮಾಡಬೇಕಾಗಿದೆ. ಇಲ್ದಿದ್ರೆ ಸ್ಟ್ರೋಕ್ ಆಗುವ ಸಾಧ್ಯತೆ ಇದೆ ಅಂತಾನೆ ಹೇಳ್ತಿದ್ದಾರೆ ನಮ್ಮ ಡಾಕ್ಟರ್ ಶರಣ್ ಶ್ರೀನಿವಾಸನ್. ಇವರು PRS ನರವಿಜ್ಞಾನದ ಕ್ರಿಯಾತ್ಮಕ ನರಶಸ್ತ್ರ ಚಿಕಿತ್ಸಕ ಮತ್ತು CMD. ಬಟ್ ನೌ ವಾಟ್ ಇಸ್ ಅ ಸ್ಟ್ರೋಕ್ ರೆಡಿ ಹಾಸ್ಪಿಟಲ್? ಪಟಾಕಿ ಮಾರ್ನಿಂಗ್ ಶ್ರುತಿ. ಸ್ಟ್ರೋಕ್ ರೆಡಿ ಆಸ್ಪತ್ರೆ ಅಂದ್ರೆ ಏನು? ಪ್ರತಿ ಆಸ್ಪತ್ರೆ ಮುಂದ್ಗಡೆ 24/7 ಎಮರ್ಜೆನ್ಸಿ ಕೇರ್ ಅಂತ ಬರ್ದಿರ್ತಾರೆ. ಅಂದ್ರೆ ಎಲ್ಲ ಆಸ್ಪತ್ರೆಗಳು ಸ್ಟ್ರೋಕ್ ಲಕ್ಕೋಗೆ ಟ್ರೀಟ್ಮೆಂಟ್ ಕೊಡಬೇಕು ಫೆಸಿಲಿಟಿ ಇದೆ ಅಂತ ಇಲ್ಲ, ಆಗಲ್ಲ. ಬಿಕಾಸ್ ಸ್ಟ್ರೋಕ್ ಇಸ್ ಎ ವೆರಿ ಹೈಲಿ ಸ್ಪೆಷಲೈಸ್ಡ್, ವೆರಿ ಕಾಂಪ್ಲಿಕೇಟೆಡ್, ಟೀಮ್ ವರ್ಕ್ ಬೇಸ್ಡ್ ಟ್ರೀಟ್ಮೆಂಟ್. ಸೊ ತಾವು ಸ್ಟ್ರೋಕ್ ರೆಡಿ ಆಸ್ಪತ್ರೆಯಲ್ಲಿ CT ಸ್ಕ್ಯಾನ್ ಇರಬೇಕು, MRI ಇರಬೇಕು, ಅಕ್ಕಪಕ್ಕ ಸುತ್ತ ಕ್ಲೋಸ್ ಲಿಸ್ಟ್ ಬೈ MRI ಇರಬೇಕು, ಕ್ಯಾಥ್ ಲ್ಯಾಬ್ ಇರಬೇಕು, ಸ್ಟ್ರೋಕ್ ಟ್ರೀಟ್ಮೆಂಟ್ ಕೊಡುವಂತ ಇಂಟರ್ವೆನ್ಷನ್ ರೇಡಿಯಾಲಜಿಸ್ಟ್ ಆಗಲಿ, ಎಂಡೋವಾಸ್ಕ್ಯುಲರ್ ನ್ಯೂರೋ ಸರ್ಜನ್ ಆಗಲಿ, ಇಂಟರ್ವೆನ್ಷನ್ ನ್ಯೂರಾಲಜಿಸ್ಟ್ ಆಗಲಿ ಅಂತ ಜನ ಎಲ್ಲ ಸೇರಿ ಒಂದು ಟೀಮ್ ಇರಬೇಕು. ಅವಾಗ ಏನಾಗುತ್ತೆ, ಸ್ಟ್ರೋಕ್ ಟ್ರೀಟ್ಮೆಂಟ್ ಕರ್ಕೊಂಡು ಹೋದ ತಕ್ಷಣ ವಿತಿನ್ ದ ಫಸ್ಟ್ 6 ಅವರ್ಸ್ ಒಂದು ಸ್ಪೆಷಲ್ ಟ್ರೀಟ್ಮೆಂಟ್ ಬರುತ್ತೆ. ಅದು ಕೊಡ್ಲಿಕ್ಕೆ ಎಲ್ಲ ತರ ವ್ಯವಸ್ಥೆ ಇರಬೇಕಲ್ಲಿ. ಅದನ್ನ ನೀವು ಸ್ಟ್ರೋಕ್ ಆದಾಗ ತಲೆ ಯೋಚನೆ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೇನೆ ನೀವೆಲ್ಲ ಚೆನ್ನಾಗಿದ್ದಾಗ ವಾಟ್ ಇಸ್ ದ ಕ್ಲೋಸೆಸ್ಟ್ ಸ್ಟ್ರೋಕ್ ರೆಡಿ ಆಸ್ಪತ್ರೆ ಅಂತ ನೀವು ಒಂದು ಐಡಿಯಾ ಇದ್ರೆ, ಗಾಡ್ ಫಾರ್ಬಿಡ್ ಈ ತರ ಏನಾದ್ರು ಸಮಸ್ಯೆಗಳು ಆಯ್ತು ಅಂತ ಇಟ್ಕೊಳ್ಳಿ, ಇಮಿಡಿಯೇಟ್ ಆಗಿ ನೀವು ಅಂತ ಆಸ್ಪತ್ರೆ ಕರ್ಕೊಂಡೋಗಿ ಪೇಷಂಟ್ ವಿಂಡೋ ಪೀರಿಯಡ್ ಅಲ್ಲಿ ನಾವು ಟ್ರೀಟ್ಮೆಂಟ್ ಕೊಡಬಹುದು. ವಿ ಕಾಲ್ ದಿಸ್ ವಿಂಡೋ ಪೀರಿಯಡ್ ಸ್ಟ್ರೋಕ್. ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಸ್ಟ್ರೋಕ್ ರೆಡಿ ಆಸ್ಪತ್ರೆಗೆ ಹೋದ್ರೇನೆ ನಿಮಗೆ ಬೆನಿಫಿಟ್ ಆಗುತ್ತೆ.